ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಿಫ್ತ್ ಸೆಮ್ ಬಿಕಾಮ್ನ IT ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 2 ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಇನ್ಸಿಡೆನ್ಸ್ ಅನ್ನೋ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಸೊ ಅದು ನಿಮಗೆ ತುಂಬ ಈಸಿ ಇತ್ತು. ವೆದರ್ ಅವರು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಅಥವಾ ಅಡಿಷ್ನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ಹೇಳಿ ಚೆಕ್ ಮಾಡಿ ಅವನ ರೆಸಿಡೆಂಟಾ, ನಾನ್ ರೆಸಿಡೆಂಟಾ, ಅಥವಾ ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರಿ. ಬಟ್ ಇಲ್ಲಿ 12 ಮಾರ್ಕ್ಸ್ ಸ್ಲೈಟ್ಲಿ ತುಂಬ ಡಿಫ್ರೆಂಟ್ ಇದೆ. ಸೊ 12 ಮಾರ್ಕ್ಸ್ದು ನಿಮ್ಗೆ ತುಂಬ ಈಸಿ ಇರುತ್ತೆ ಪ್ರಾಬ್ಲಮ್ಸು, ಬಟ್ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಅದು ತುಂಬ ಅಂದರೆ ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ ಅಂತಲೇ ನಾನು ಇಲ್ಲಿ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಿಮಗೆ ಟ್ಯಾಕ್ಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ಗಿಂತ ನಿಮಗೆ ಇಲ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಮತ್ತು ಏನು ರಿಲೇಷನ್ಶಿಪ್ ಇದೆ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನೋಡೋದಾದರೆ ನಾವು ಇಂಡಿಯನ್ ಇನ್ಕಮ್ ಆ್ಯಂಡ್ ಫಾರಿನ್ ಇನ್ಕಮ್. ಸೊ ಇಲ್ಲಿ ನಿಮಗೆ 12 ಮಾರ್ಕ್ಸ್ ಕೇಳೋದೇ ಇದೆಲ್ಲ 2 ಮಾರ್ಕ್ಸ್ ಕೇಳ್ತಾರೆ ಅಷ್ಟೇ. ಏನು ಮೀನಿಂಗ್ ಏನು ಅಂತ ಹೇಳಿ ಕೇಳ್ತಾರೆ ಅಷ್ಟೇ. ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಇಂಡಿಯನ್ ಇನ್ಕಮ್ ಅಥವಾ ಫಾರಿನ್ ಇನ್ಕಮ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬೇಕು ಅಥವಾ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಂಡಿಯನ್ ಇನ್ಕಮ್ ಆದರೆ ಯಾವ ಥರ ನೀವು ಫೈಂಡ್ ಔಟ್ ಮಾಡೋದು ಅಂದರೆ, ಸೊ 3 ವೇಸಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ನಾನು ಸಿಂಪಲಾಗಿ ಹೇಳ್ತೀನಿ ಯಾವುದು ಅಂದರೆ, ಇಂಡಿಯನ್ ಇನ್ಕಮ್ ಆಗಿದ್ದರೆ ಇನ್ಕಮ್ ಅನ್ನೋದು ನಿಮಗೆ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆದರೆ ಅದನ್ನು ನಾವು ಇಂಡಿಯನ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇನ್ಕಮ್ ಅನ್ನೋದು ಇಂಡಿಯಾದಲ್ಲೇ ಜನ್ರೇಟ್ ಆಗಿದೆ, ಹಾಗೆ ಇಂಡಿಯಾದಲ್ಲೇ ನಾವು ರಿಸೀವ್ ಮಾಡ್ತಿದ್ದೀವಿ, ಆವಾಗ ನಮಗೆ ಇಂಡಿಯನ್ ಇನ್ಕಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದು ಆಗಲಿಲ್ಲ ಅಂದರೆ ಸೆಕೆಂಡ್ ಏನು ಅಂದರೆ, ಇಂಡಿಯಾದಲ್ಲಿ ಅರ್ನ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಇನ್ಕಮ್ ಅನ್ನೋದು ಇಂಡಿಯಾದಲ್ಲಿ ಅರ್ನ್ ಆಗಿ ಬೇರೆ ಎಲ್ಲೋ ಯಾವುದೋ ಒಂದು ಔಟ್ಸೈಡ್ ದಿ ಕಂಟ್ರಿ ನಾವು ರಿಸೀವ್ ಮಾಡೋದು ಸಹ ನಾವು ಅದನ್ನು ಇಂಡಿಯನ್ ಇನ್ಕಮ್ ಅಂತೀವಿ. ಅಥವಾ ರಿವರ್ಸು, ಇಂಡಿಯಾದಲ್ಲಿ ಬೇರೆ ಕಡೆ ಎಲ್ಲೋ ಅರ್ನ್ ಆಗಿ ಇನ್ಕಮ್ ಅನ್ನೋದು ಇಂಡಿಯಾದಲ್ಲಿ ನಾವು ಏನಾದ್ರು ರಿಸೀವ್ ಮಾಡಿದ್ರೆ ಅದನ್ನು ಸಹ ನಾವು ಇಂಡಿಯನ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಂಡಿಯನ್ ಇನ್ಕಮ್ ಇದ್ದಾಗ ನಮಗೆ ಬರುವಂಥ ಒಂದು 3 ಟೈಪ್ಸ್ ಅಂದರೆ, ಇವಾಗ ನಾವು ಆಗಲೇ 4th ಸಮ್ಸಲ್ಲಿ ನೋಡಿದ್ವಲ್ಲ, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಇಷ್ಟು ಜನ ಅಂದರೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗಿರುತ್ತೆ ಇಂಡಿಯನ್ ಇನ್ಕಮ್ ಆದರೆ. ಸೊ ಇಂಡಿಯನ್ ಇನ್ಕಮ್ ಆದರೆ 3 ಜನಕ್ಕೂ ಟ್ಯಾಕ್ಸೇಬಲ್. ಇಂಡಿಯನ್ ಇನ್ಕಮ್ ಅಂತ ನಾವು ಯಾವಾಗ ಕನ್ಸಿಡರ್ ಮಾಡ್ತೀವಿ, ಅವನು ಇಂಡಿಯಾದಲ್ಲೇ ಇನ್ಕಮ್ ಅನ್ನಾಗಿ ಇಂಡಿಯಾದಲ್ಲೇ ಇನ್ಕಮ್ ಅನ್ನೋದು ರಿಸೀವ್ ಮಾಡಿದ್ರೆ ಇಂಡಿಯನ್ ಇನ್ಕಮ್. ಇಂಡಿಯಾದಲ್ಲಾಗಿ ಔಟ್ಸೈಡ್ ಇಂಡಿಯಾನ ರಿಸೀವ್ ಮಾಡಿದ್ರೆ ಅದನ್ನು ಸಹ ಇಂಡಿಯನ್ ಇನ್ಕಮ್ ಅಂತೀವಿ. ಇಂಡಿಯಾದ ಬೇರೆ ಕಡೆ ಏನಾದ್ರು ಅರ್ನ್ ಆಗಿ ಇಂಡಿಯಾದಲ್ಲಿ ರಿಸೀವ್ ಮಾಡಿದ್ರೆ ಅದನ್ನು ಸಹ ಇಂಡಿಯನ್ ಇನ್ಕಮ್ ಅಂತೀವಿ. ಸೊ ಇಂಡಿಯನ್ ಇನ್ಕಮ್ ಅಂತ ಏನಾದ್ರು ಬಂದಾಗ ನಿಮಗೆ ಕನ್ಸಿಡರ್ ಮಾಡ್ಕೊಬೇಡಿ, 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗಿರುತ್ತೆ ಇಂಡಿಯನ್ ಇನ್ಕಮ್ ಅನ್ನೋದು. ನೆಕ್ಸ್ಟ್ ನಾವು ಫಾರಿನ್ ಇನ್ಕಮ್. ಸೊ ಇಲ್ಲಿ ಫಾರಿನ್ ಇನ್ಕಮ್ನ ನೋಡೋದಾದರೆ, ಫಾರಿನ್ ಇನ್ಕಮ್ ಅಂದರೆ ಏನು? ಸೊ ಇನ್ಕಮ್ ಈಸ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಇನ್ಕಮ್ ಅನ್ನೋದು ಎಲ್ಲೋ ಜನ್ರೇಟ್ ಆಗಿರುತ್ತೆ, ಇಂಡಿಯಾದಲ್ಲಿ ರಿಸೀವ್ ಆಗಿಲ್ಲ ಅಂದಾಗ ಅದನ್ನು ನಾವು ಫಾರಿನ್ ಇನ್ಕಮ್ ಅಂತೀವಿ. ಇನ್ಕಮ್ ಡಸ್ ನಾಟ್ ಅರೈಸ್ ಆರ್ ಡಸ್ ನಾಟ್ ಡೀಮ್ ಟು ಬಿ ಅರೈಸ್ ಇನ್ ಇಂಡಿಯಾ. ಇನ್ಕಮ್ ಅನ್ನೋದು ಅರೈಸೇ ಆಗಲ್ಲ, ಅಥವಾ ಇನ್ಕಮ್ ಅನ್ನೋದು ಅರೈಸ್ ಇಂಡಿಯಾದಲ್ಲಿ ಆಗದೇ ಇಲ್ಲ ಅಂತ ಗೊತ್ತಿರೋ ಸಹ ಅಂಥ ಇನ್ಕಮ್ನ ನಾವು ಯೂಶ್ವಲಿ ಫಾರಿನ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇನ್ಕಮ್ ಅನ್ನೋದು ಎಲ್ಲೋ ಆಚೆ ಅಂದರೆ ಔಟ್ಸೈಡ್ ದಿ ಇಂಡಿಯಾ ಎಲ್ಲೋ ಅರ್ನ್ ಆಗಿರುತ್ತೆ, ಅಲ್ಲೇ ರಿಸೀವ್ ಆಗಿರುತ್ತೆ, ಅದನ್ನು ನಾವು ಫಾರಿನ್ ಇನ್ಕಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫಾರಿನ್ ಇನ್ಕಮ್ ಆದರೆ ಬರೀ ಫಸ್ಟ್ ಪರ್ಸನ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರ ನಾವು ಟ್ಯಾಕ್ಸೇಬಲ್ ಆಗಿರುತ್ತೆ, ಇನ್ನು ರಿಮೈನಿಂಗ್ 2%ಗೆ ಟ್ಯಾಕ್ಸೇಬಲ್ ಅಲ್ಲ. ಸೊ ನೋಡಿ, ಇಲ್ಲಿ ಇದು ಚಾರ್ಟ್ ಶೋಯಿಂಗ್ ದ ಇನ್ಸಿಡೆನ್ಸ್ ಆಫ್ ದಿ ಟ್ಯಾಕ್ಸ್ ಫಾರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಟಸ್. ಸೊ ಇದೇ ಥರ ನೀವು 12 ಮಾರ್ಕ್ಸ್ನ ಮಾಡ್ತೀರಾ ಸಮ್ಸ್ನೆಲ್ಲ. ಫಸ್ಟ್ ನಿಮ್ಗೆ ಏನು ಕ್ವಶನಲ್ಲಿ ಕೊಟ್ಟಿರ್ತಾರೆ ಅದನ್ನೆಲ್ಲ ಬರೀತೀರಾ. ಆಮೇಲೆ ನೇಚರ್ ಆಫ್ ಇನ್ಕಮ್ನ ನೋಡ್ತೀರಾ, ವೆದರ್ ಅದು ಇಂಡಿಯನ್ ಇನ್ಕಮ್ಮ, ನಾನ್ ಫಾರಿನ್ ಇನ್ಕಮ್ಮ ಅಥವಾ ಎಕ್ಸಮ್ಟೆಡ್ ಇನ್ಕಮ್ಮ ಅಂತ ಹೇಳಿ ನೋಡ್ತಾ ಹೋಗ್ತೀರಾ. ಸೊ ಇದು ಫಾರ್ಮ್ಯಾಟ್ ಆಗಿದೆ. ಫಾರ್ಮ್ಯಾಟಲ್ಲಿ ನೋಡಿ, ಇಲ್ಲಿ ಫಸ್ಟ್ ನಿಮ್ಗೆ ಬರೋದು ಯಾವುದು ಅಂದರೆ ಟೈಪ್ಸ್ ಆಫ್ ಇನ್ಕಮ್, ನೆಕ್ಸ್ಟ್ ನೇಚರ್ ಆಫ್ ಇನ್ಕಮ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇಟಸ್, ವೆದರ್ ಅವನು ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ, ನಾನ್ ರೆಸಿಡೆಂಟ್, ಇಷ್ಟು ಕೂಡ ಹಾಕಿರ್ತೀರ ಫಾರ್ಮ್ಯಾಟಲ್ಲಿ. ಸೊ ನಿಮಗೆ ಇಲ್ಲಿ ಫಾರ್ಮ್ಯಾಟ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಾರ್ಮ್ಯಾಟಲ್ಲಿ ಫಸ್ಟ್ ಬಂದಿರೋದು ಯಾವುದು ಅಂದರೆ ಇನ್ಕಮ್ ಅರ್ನ್ಡ್ ಆರ್ ಡೀಮ್ ಟು ಬಿ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ದಿ ಇಂಡಿಯಾ. ಅಂದರೆ ಇನ್ಕಮ್ ಅನ್ನೋದು ಅರ್ನ್ ಆಗಿದೆ ಇಂಡಿಯಾದಲ್ಲಿ, ಬಟ್ ಆ ಒಂದು ಇನ್ಕಮು ಬೇರೆ ಕಡೆ ಎಲ್ಲೋ ರಿಸೀವ್ ಆಗಿದೆ, ಅಂದರೆ ಔಟ್ಸೈಡ್ ದ ಇಂಡಿಯಾ ರಿಸೀವ್ ಆಗಿದೆ. ನಾನು ಆಗಲೇ ಹೇಳಿದೆ, ಅದನ್ನು ನಾವು ಇಂಡಿಯನ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಂಡಿಯನ್ ಇನ್ಕಮ್ ಆದರೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್, 3 ಜನ ಕೂಡ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕು, ಅದನ್ನು ನಾವು ಇಂಡಿಯನ್ ಇನ್ಕಮ್ ಅಂತೀವಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇನ್ಕಮ್ ಅರ್ನ್ ಆರ್ ಡೀಮ್ಡ್ ಟು ಬಿ ಅರ್ನ್ಡ್ ಔಟ್ಸೈಡ್ ದಿ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ.
ಇನ್ಕಮ್ ಅನ್ನೋದು ಎಲ್ಲೋ ಔಟ್ಸೈಡ್ ದಿ ಇಂಡಿಯಾ ಇನ್ಕಮ್ ಅರ್ನ್ ಆಗಿದೆ, ಬಟ್ ರಿಸೀವ್ ಆಗ್ತಿರೋದಲ್ಲಿ ಇಂಡಿಯಾದಲ್ಲಿ. ಸೊ ಅದಕ್ಕೆ ನಾವು ಇದನ್ನು ಯಾವ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ? ಇಂಡಿಯನ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಂಡಿಯನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಇನ್ಕಮ್ ಡೀಮ್ಡ್ ಟು ಬಿ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇನ್ಕಮ್ ಇಂಡಿಯಾದಲ್ಲೇ ರಿಸೀವ್ ಆಗಿದ್ರೆ ಅದನ್ನು ಕೂಡ ಇಂಡಿಯನ್ ಇನ್ಕಮ್ ಅಂತೀವಿ. ಇಂಡಿಯನ್ ಇನ್ಕಮ್ ಆಗಿದ್ರೆ 3 ಜನಕ್ಕೂ ಕೂಡ ಏನಾಗಿರುತ್ತೆ? ಟ್ಯಾಕ್ಸೇಬಲ್ ಆಗಿರುತ್ತೆ. ಸೊ ನಾನು ನೆಕ್ಸ್ಟ್ ನೋಡೋದಾದರೆ ಇನ್ಕಮ್ ಅರ್ನ್ಡ್ ಆರ್ ಡೀಮ್ಡ್ ಟು ಬಿ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಬೋತ್ ಔಟ್ಸೈಡ್ ದಿ ಇಂಡಿಯಾ. ಇನ್ಕಮ್ ಅನ್ನೋದು ಅರ್ನ್ ಆಗಿದೆ ಆ್ಯಂಡ್ ರಿಸೀವ್ ಆಗಿದೆ. ಎಲ್ಲಿ? ಇನ್ಕಮ್ ಅರ್ನ್ ಆಗಿರೋದು ಆ್ಯಂಡ್ ರಿಸೀವ್ ಆಗಿರೋದು ಎರಡೂ ಸಹ ಔಟ್ಸೈಡ್ ದ ಇಂಡಿಯಾ ಅಂದಮೇಲೆ ಇಂಡಿಯಾಗೇನು ಬರೋಲ್ಲ ಅಮೌಂಟು. ಔಟ್ಸೈಡ್ ದ ಇಂಡಿಯಾನೇ ರಿಸೀವ್ ಆಗುತ್ತೆ, ಔಟ್ಸೈಡ್ ದ ಇಂಡಿಯಾನೇ ಅರ್ನ್ ಆಗುತ್ತೆ ಅಂದಾಗ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂದರೆ ಫಾರಿನ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಫಾರಿನ್ ಇನ್ಕಮ್ ಆದರೆ ಏನು? ಒಬ್ರಿಗೆ ಟ್ಯಾಕ್ಸೇಬಲ್ ಆಗಿರುತ್ತೆ, ಇನ್ನಿಬ್ರಿಗೆ ನಾಟ್ ಅಪ್ಲಿಕೇಬಲ್ ಅಥವಾ ಟ್ಯಾಕ್ಸ್ ಫ್ರೀ ಅಥವಾ ನಿಲ್ ಅಂತ ಹೇಳಿ ನಾವು ಬರೀಬೋದು. ಸೊ ಒಬ್ರಿಗೆ ಮಾತ್ರ ಟ್ಯಾಕ್ಸೇಬಲ್ ಆಗಿರುತ್ತೆ ಫಾರಿನ್ ಇನ್ಕಮ್ ಆದರೆ. ನೆಕ್ಸ್ಟ್ ನಾವು ನೋಡೋದಾದರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ದ ಇಂಡಿಯಾ ಫ್ರಮ್ ಅ ಬಿಸ್ನೆಸ್ ಕಂಟ್ರೋಲ್ಡ್ ಆರ್ ಪ್ರೊಫೆಷನ್ ಸೆಟ್ ಅಪ್ ಇನ್ ಇಂಡಿಯಾ, ಇನ್ಕಮ್ ಮೇ ಬಿ ಆರ್ ಮೇ ನಾಟ್ ಬಿ ರೆಮಿಟೆಡ್ ಟು ಇಂಡಿಯಾ. ಸೊ ನೋಡಿ ಇಲ್ಲಿ ಇದು ಒಂದು ಇನ್ಕಮ್, ಓಕೆನಾ? ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ದಿ ಇಂಡಿಯಾ. ಔಟ್ಸೈಡ್ ದ ಇಂಡಿಯಾ ಇನ್ಕಮ್ ಅರ್ನ್ ಆಗಿ ರಿಸೀವ್ ಆಗ್ತಿದೆ, ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಕಂಟ್ರೋಲ್ಡ್ ಎಲ್ಲ ಆಗ್ತಿರೋದು ಇಂಡಿಯಾದಲ್ಲಿ. ಸೊ ಅದಕ್ಕೆ ನಾವಿಲ್ಲಿ ಕಂಟ್ರೋಲ್ಡ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನಿಮಗೆ ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಸೊ ಇಲ್ಲಿ ಇನ್ಕಮ್ಮು ಅರ್ನ್ ಆ್ಯಂಡ್ ರಿಸೀವ್ ಆಗ್ತಿರೋದು ಔಟ್ಸೈಡ್ ದ ಇಂಡಿಯಾ, ಬಟ್ ಕಂಟ್ರೋಲ್ ಎಲ್ಲ ಆಗ್ತಿರೋದು ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿದೆ. ಅದನ್ನು ನಾವು ಕಂಟ್ರೋಲ್ಡ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಕಂಟ್ರೋಲ್ಡ್ ಇನ್ಕಮ್ ಆದರೆ ಇಬ್ರಿಗೆ ಟ್ಯಾಕ್ಸೇಬಲ್ ಆಗುತ್ತೆ, ಒಬ್ರಿಗೆ ಟ್ಯಾಕ್ಸೇಬಲ್ ಆಗಲ್ಲ. ಸೊ ಫಸ್ಟು 2% ಮಾತ್ರ ಟ್ಯಾಕ್ಸೇಬಲ್ ಆಗಿರುತ್ತೆ, ಇನ್ನೊಬ್ಬ ಪರ್ಸನ್ಗೆ ಟ್ಯಾಕ್ಸೇಬಲ್ ಆಗಿರಲ್ಲ. ಸೊ ಅದನ್ನು ನಾವು ಕಂಟ್ರೋಲ್ಡ್ ಇನ್ಕಮ್ ಅಂತೀವಿ. ನೆಕ್ಸ್ಟ್ ನಾವು ನೋಡೋದಾದರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ದ ಇಂಡಿಯಾ ಫ್ರಮ್ ಅ ಬಿಸ್ನೆಸ್ ಕಂಟ್ರೋಲ್ಡ್ ಆರ್ ಪ್ರೊಫೆಷನ್ ಸೆಟಪ್ ಔಟ್ಸೈಡ್ ದ ಇಂಡಿಯಾ. ಸೊ ಇಲ್ಲಿ ಇನ್ಕಮು ಅರ್ನ್ ಆ್ಯಂಡ್ ರಿಸೀವ್ ಆಗ್ತಿರೋದಲ್ಲಿ ಔಟ್ಸೈಡ್ ದಿ ಇಂಡಿಯಾ ಆ್ಯಂಡ್ ಕಂಟ್ರೋಲ್ ಯಾರು ಮಾಡ್ತಿರೋದು? ಔಟ್ಸೈಡ್ ದಿ ಇಂಡಿಯಾ. ಇಂಡಿಯಾಗೂ ಅದಕ್ಕೂ ಸಂಬಂಧನೇ ಇಲ್ಲ, ಬಿಕಾಸ್ ಎಲ್ಲಿ ಅಂದರೆ ಇನ್ಕಮ್ ಅರ್ನ್ ಆಗ್ತಿರೋದು ಕೂಡ ಔಟ್ಸೈಡ್ ದಿ ಇಂಡಿಯಾ, ರಿಸೀವ್ ಆಗ್ತಿರೋದು ಕೂಡ ಔಟ್ಸೈಡ್ ದಿ ಇಂಡಿಯಾ, ಕಂಟ್ರೋಲ್ ಆಗ್ತಿರೋದು ಕೂಡ ಔಟ್ಸೈಡ್ ದಿ ಇಂಡಿಯಾ ಅಂದಮೇಲೆ ಇಂಡಿಯಾಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದಮೇಲೆ ಏನಾಗುತ್ತೆ ಅಂದರೆ ಇದು ಫಾರಿನ್ ಇನ್ಕಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫಾರಿನ್ ಇನ್ಕಮ್ ಆದರೆ ಒಬ್ರಿಗೆ ಟ್ಯಾಕ್ಸೇಬಲ್ ಆಗಿರುತ್ತೆ, ಇನ್ನಿಬ್ರಿಗೆ ನಾಟ್ ಟ್ಯಾಕ್ಸೇಬಲ್ ಆಗಿರುತ್ತೆ. ನೆಕ್ಸ್ಟು past untaxed foreign income brought into India during the relevant previous year. ಪಾಸ್ಟ್ ಅನ್ಟ್ಯಾಕ್ಸಡ್ ಫಾರಿನ್ ಇನ್ಕಮ್ ಅಂತ ಹೇಳಿ ಬಂದಿದ ತಕ್ಷಣ ನೀವು ಬರಿಬೇಕು ಏನು ಅಂದರೆ ಎಕ್ಸಮ್ಟೆಡ್ ಇನ್ಕಮ್ ಅಂತ ಹೇಳಿ ಬರಿಬೇಕಾಗುತ್ತೆ. ಸೊ ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇವರು ಡೈರೆಕ್ಟಾಗಿ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಅಂತಲೇ ಕೊಡ್ಬೋದು, ಅಥವಾ ಇನ್ನೂ ಒಂದು ಬೇರೆ ವರ್ಡ್ಸಲ್ಲಿ ಕೊಡ್ಬೋದು. ಸೊ ಅದನ್ನು ನಾನು ಪ್ರಾಬ್ಲಮ್ಸ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇದು ಎಕ್ಸಮ್ಟೆಡ್ ಇನ್ಕಮ್ ಆಗಿರುತ್ತೆ. ಸೊ 3 ಜನಕ್ಕೂ ಕೂಡ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಗಿಫ್ಟ್ ಫ್ರಮ್ ಅ ಫ್ರೆಂಡ್ ಎಕ್ಸೀಡಿಂಗ್ ಟು ₹50,000 ರಿಸೀವ್ಡ್ ಇನ್ ಇಂಡಿಯಾ ಇನ್ ಆ್ಯನ್ ಇನ್ಕಮ್. ಸೊ ನೋಡಿ ಇಲ್ಲಿ ಗಿಫ್ಟ್ ಅನ್ನೋದು ನಿಮಗೆ ರಿಲೇಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇವರೆಲ್ಲ ಕೊಟ್ಟರೆ ಏನಾಗುತ್ತೆ ಅಂದರೆ ಗಿಫ್ಟ್ ಅನ್ನೋದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಕಸ್ಮಾತ್ ಅದೇ ಗಿಫ್ಟು ಯಾರಾದರೂ ಒಬ್ಬ ಫ್ರೆಂಡ್ ಕೊಡ್ತಾನೆ ಅಂದ್ಕೊಳ್ಳಿ, ಫ್ರೆಂಡ್ ಏನಾದ್ರು ಕೊಟ್ಟು ಅದು ಎಕ್ಸೀಡ್ಸು 50,000ಗಿಂತ ಜಾಸ್ತಿ ಅಥವಾ 50,000 ಏನಾದ್ರು ಆಗಿದ್ರೆ ಆವಾಗ ಟ್ಯಾಕ್ಸನ್ನು ನಾವು ಪೇ ಮಾಡಲೇಬೇಕಾಗುತ್ತೆ. ಆವಾಗ ಇಂಡಿಯನ್ ಇನ್ಕಮ್ ಆಗುತ್ತೆ, 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗಿರುತ್ತೆ. ಬರೀ ಇದು ಅಪ್ಲಿಕೇಬಲ್ ಯಾವಾಗ ಆಗುತ್ತೆ ಅಂದರೆ ಫ್ರೆಂಡ್ಸಿಗೆ ಮಾತ್ರ ಅಪ್ಲಿಕೇಬಲ್. ಅದು ಅವ್ರು ಕೊಟ್ಟಿರೋ ಗಿಫ್ಟು 50,000ಗಿಂತ ಜಾಸ್ತಿ ಇದ್ದು ಅಥವಾ 50,000 ಇದ್ದರೆ ಮಾತ್ರ ಇಂಡಿಯನ್ ಇನ್ಕಮ್ ಆಗುತ್ತೆ. ಅಕಸ್ಮಾತ್ ಇದೇ ಒಂದು ಗಿಫ್ಟ್ ಏನಾದ್ರು ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಕೊಟ್ಟು ಅದು 40,000 ಏನಾದ್ರು ಇತ್ತು ಅಂದರೆ ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಕೊಟ್ಟರೆ ನಿಮಗೆ ಟ್ಯಾಕ್ಸ್ ಫ್ರೀ ಆಗುತ್ತೆ. ಅದೇ ಫ್ರೆಂಡ್ಸ್ ಏನಾದ್ರು ಕೊಟ್ಟರೆ ಮಾತ್ರ ಇಂಡಿಯನ್ ಇನ್ಕಮ್ ಅಂತ ಕನ್ಸಿಡರ್ ಆಗಿ ಅದು ಟ್ಯಾಕ್ಸೇಬಲ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಡಿವಿಡೆಂಡ್ ಫ್ರಮ್ ಅನ್ ಇಂಡಿಯನ್ ಕಂಪನಿಯಿಂದ ನಿಮಗೆ ಡಿವಿಡೆಂಡ್ ಅನ್ನೋದನ್ನ ನೀವು ರಿಸೀವ್ ಮಾಡ್ಕೊಳ್ತೀರ. ಸೊ ಅದಕ್ಕೆ ನಮ್ಗೆ ಅದು ಇಂಡಿಯನ್ ಕಂಪನಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ಇನ್ಕಮ್ ಅಂದರೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿಯಿಂದ ನೀವೇನೋ ಒಂದು ಡಿವಿಡೆಂಡ್ನ
ತೊಗೊಳ್ತಿದ್ದೀರಾ, ಅವಾಗ ಏನಾಗುತ್ತೆ ಅಂದರೆ ಅದು ಕೂಡ ಇಂಡಿಯನ್ ಇನ್ಕಮ್ ಆಗುತ್ತೆ, 3 ಜನಕ್ಕೂ ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ದ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಇಂಡಿಯಾ. ಫಾರಿನ್ ಕಂಪನಿಯಿಂದ ಡಿವಿಡೆಂಡ್ ರಿಸೀವ್ ಆಗ್ತಿರೋದು ಇಂಡಿಯಾದಲ್ಲಿ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಫಾರಿನ್ ಕಂಪನಿ ಯಾರೋ ಒಬ್ಬರು ಡಿವಿಡೆಂಡ್ನ ಕಳಿಸ್ತಿದ್ದಾರೆ, ಬಟ್ ಇಂಡಿಯಾದಲ್ಲಿ ರಿಸೀವ್ ಆಗ್ತಿದೆ, ಅದನ್ನು ಇಂಡಿಯನ್ ಇನ್ಕಮ್ ಅಂತೀವಿ. ಇಂಡಿಯನ್ ಇನ್ಕಮ್ ಅಂದರೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಶೇರ್ ಆಫ್ ಪ್ರಾಫಿಟ್ ಫ್ರಮ್ HUF ಅಂದರೆ ಇಂಡು ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಥವಾ UNO ಆಗಿರ್ಬೋದು, UIT ಆಗಿರ್ಬೋದು, ಇಲ್ಲೆಲ್ಲ ನೀವು ಶೇರ್ ಆಫ್ ಪ್ರಾಫಿಟ್ ಏನಾದ್ರು ರಿಸೀವ್ ಮಾಡಿದ್ರೆ ಅಂದರೆ ಅದು ಎಕ್ಸಾಮ್ಟೆಡ್ ಇನ್ಕಮ್ ಅಂತಲೇ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಮ್ಟೆಡ್ ಇನ್ಕಮ್ ಅಂದರೆ 3 ಜನಕ್ಕೂ ಕೂಡ ಟ್ಯಾಕ್ಸ್ ಫ್ರೀ ಅಥವಾ ನಿಲ್ ಅಂತಲೇ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ನಾವು ಇಷ್ಟು ಕೂಡ ಫಾರ್ಮೇಟ್ ಆಗಿದೆ. ಸೊ ನಿಮ್ಗೆ ಇಲ್ಲಿ ಕ್ವಶನ್ಸ್ ಕೊಡ್ತಾರೆ. ಕ್ವಶನ್ಸಲ್ಲಿ ನೀವು ಇಂಡಿಯನ್ ಇನ್ಕಮ, ಫಾರಿನ್ ಇನ್ಕಮ, ಕಂಟ್ರೋಲ್ ಇನ್ಕಮ ಅಥವಾ ಎಕ್ಸಾಮ್ಟೆಡ್ ಇನ್ಕಮ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿ, ಯಾರಿಗೆ ಟ್ಯಾಕ್ಸೇಬಲ್ ಯಾರಿಗೆ ನಾನ್ ಟ್ಯಾಕ್ಸೇಬಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನೀವು ಅಲ್ಲಿ ಅಮೌಂಟ್ ಅನ್ನೋದು ಹಾಕಿ ಟೋಟಲ್ ಮಾಡಿದ್ರೆ ಇದು 12 ಮಾರ್ಕ್ಸ್ ನಿಮ್ಗೆ ಕೇಳುವಂಥ ಒಂದು ಕ್ವಶನ್ಸ್ ಆಗಿರುತ್ತೆ. ಸೊ 12 ಮಾರ್ಕ್ಸಲ್ಲಿ ಯೂಶ್ವಲಿ ನಿಮಗೆ 12 ಪಾಯಿಂಟ್ಸನ್ನು ಕೇಳ್ತಾರೆ. 12 ಪಾಯಿಂಟ್ಸಲ್ಲಿ ನೀವು ಡಿವೈಡ್ ಮಾಡ್ತೀರಾ, ಅದು ಇಂಡಿಯನ್ ಇನ್ಕಮ್, ಫಾರಿನ್ನ, ಕಂಟ್ರೋಲ್ಡ ಅಥವಾ ಎಕ್ಸಾಮ್ಟೆಡ್ ಅಂತ. ಇಂಡಿಯನ್ ಇನ್ಕಮ್ ಆದರೆ ನಿಮಗೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ಫಾರಿನ್ ಇನ್ಕಮ್ ಆದರೆ ಒಬ್ರಿಗೆ ಟ್ಯಾಕ್ಸೇಬಲ್ ಆಗುತ್ತೆ, ಇನ್ನಿಬ್ರಿಗೆ ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಕಂಟ್ರೋಲ್ಡ್ ಇನ್ಕಮ್ ಆದರೆ ಇಬ್ರಿಗೆ ಟ್ಯಾಕ್ಸೇಬಲ್ ಆಗುತ್ತೆ, ಒಬ್ರಿಗೆ ನಾಟ್ ಅಪ್ಲಿಕೇಬಲ್ ಆಗುತ್ತೆ. ಎಕ್ಸಾಮ್ಟೆಡ್ ಇನ್ಕಮ್ ಆದರೆ ನಿಮಗೆ 3 ಜನಕ್ಕೂ ಕೂಡ ಟ್ಯಾಕ್ಸೇಬಲ್ ಆಗಿರುತ್ತೆ ಅಥವಾ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಟ್ಯಾಕ್ಸ್ ಫ್ರೀ ಆಗಿರುತ್ತೆ 3 ಜನಕ್ಕೂ ಎಕ್ಸಾಮ್ಟೆಡ್ ಇನ್ಕಮ್ಸಲ್ಲಿ. ನಾವು ನೋಟ್ನ ನೋಡೋದಾದರೆ, ಗಿಫ್ಟ್ ಈಸ್ ನಾಟ್ ಆನ್ ಇನ್ಕಮ್, ಇಟ್ ಈಸ್ ಲೆಸ್ ದ್ಯಾನ್ 50,000 ಇಫ್ ಗಿಫ್ಟ್ ಈಸ್ ರಿಸೀವ್ಡ್ ಬೈ ಅನ್ ಇಂಡಿವಿಜುವಲ್ ಫ್ರಮ್ ಅ ರಿಲೇಟಿವ್ ಆರ್ ಟೈಮ್ ಮ್ಯಾರೇಜ್ ಅಟ್ ಅ ಟೈಮ್ ಆಫ್ ಮ್ಯಾರೇಜ್ ಬೈ ವಿಲ್ ಬಿ ಟ್ಯಾಕ್ಸ್ ಫ್ರೀ. ಅಂದರೆ ಇಲ್ಲಿ ಏನು ಅಂದರೆ ನಾನು ಆಗಲೇ ಹೇಳಿದಂಗೆ 50,000 ಎಕ್ಸೀಡ್ಸ್ ಆದರೆ ಏನಾದ್ರು ಗಿಫ್ಟ್ ಅಮೌಂಟು ಅದು ಫ್ರೆಂಡ್ ಏನಾದ್ರು ಕೊಟ್ಟಿದ್ರೆ ಅವಾಗ ಮಾತ್ರ ಟ್ಯಾಕ್ಸೇಬಲ್ ಆಗಿರುತ್ತೆ. ಅಕಸ್ಮಾತ್ ಮದುವೆ ಟೈಮಲ್ಲಿ ಯಾರಾದರೂ ಒಬ್ಬರು ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸು ಯಾರಾದರೂ 50,000ವರೆಗೂ ಕೊಟ್ಟಿದ್ರೆ ಅದು ಟ್ಯಾಕ್ಸೇಬಲ್ ಆಗಲ್ಲ, ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅದೇ ಗಿಫ್ಟ್ ಏನಾದ್ರು ಫ್ರೆಂಡ್ ಕೊಟ್ಟಿದ್ರೆ ಮಾತ್ರ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಅದು ಎಕ್ಸಿಡ್ 50,000 ಅಥವಾ 50,000ಗಿಂತ ಮೇಲಿನ ಅಮೌಂಟ್ ಏನಾದ್ರು ಗಿಫ್ಟ್ ಕೊಟ್ಟರೆ ಆವಾಗ ಇಂಡಿಯನ್ ಇನ್ಕಮ್ ಆಗಿ ಟ್ಯಾಕ್ಸೇಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಇನ್ಕಮ್ ಒನ್ಸ್ ಟ್ಯಾಕ್ಸ್ ಇನ್ ದ ಪ್ರೀವಿಯಸ್ ಇಯರ್ ಆನ್ ಅಕ್ರೂವಲ್ ಬೇಸಿಸ್ ಶಾಲ್ ನಾಟ್ ಬಿ ಅಗೇನ್ ಚಾರ್ಜಬಲ್ ಟು ದ ಇನ್ಕಮ್ ರಿಸೀವ್ಡ್. ಅಂದರೆ ಇದು ಕೂಡ ಇನ್ಕಮ್ಮು ನಿಮಗೆ ಕನ್ಸಿಡರ್ ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಷ್ಟು ಕೂಡ ನಿಮಗೆ ನಾನು ಬರೀ ಫಾರ್ಮ್ಯಾಟ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೆ ಈ ಒಂದು ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ IT ತುಂಬ ಈಸಿಯೆಸ್ಟು ಸಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ನಿಮ್ಮ ಕ್ವಶನ್ಸು ಅಥವಾ ಪ್ರಾಬ್ಲಮ್ಸ್ ಎಲ್ಲ ತುಂಬ ಈಸಿಯಾಗಿ ಬರುತ್ತೆ. ಸೊ ನೀವು ಕಲಿತ್ರೆ ಸಾಕು, ತುಂಬ ಈಸಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ 12 ಮಾರ್ಕ್ಸ್ ಫಸ್ಟ್ ಸಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.